ವೀಕ್ಷಕರೇ, ನಮ್ಮ ಚಳ್ಳಕೆರೆ ಟಿವಿಗೆ ಸ್ವಾಗತ. ಇಂದಿನ ಪ್ರಮುಖ ಸುದ್ದಿ. ರಾಜ್ಯದಲ್ಲಿ ಪಪ್ಪಾಯಿ ಬೆಲೆಯಲ್ಲಿ ಭಾರಿ ಕುಸಿತ ಕಂಡಿದ್ದು ಪಪ್ಪಾಯಿ ಬೆಳೆಗಾರರು ಸಂಕಷ್ಟಕ್ಕೆ ಸಿಲುಕಿದ್ದಾರೆ. ಕೆಲವು ಮಾರುಕಟ್ಟೆಗಳಲ್ಲಿ ಕಿಲೋಗೆ ಕೇವಲ ರೂ. 4 ರಿಂದ 5 ರೂಪಾಯಿಯಷ್ಟೇ ಬೆಲೆ ಸಿಗುತ್ತಿರುವುದು ರೈತರ ಆತಂಕವನ್ನ ಹೆಚ್ಚಿಸಿದೆ. ಕೇವಲ ತೊರೆಕೋಲಮನಹಳ್ಳಿ ಗ್ರಾಮದ ಪಪ್ಪಾಯಿ ಬೆಳೆದ ರೈತ ಬಿ ಬಸವರಾಜ್ನವರ ಸಮಸ್ಯೆಯಲ್ಲ, ರಾಜ್ಯದಲ್ಲಿ ಪಪ್ಪಾಯಿ ಬೆಳೆದ ಪ್ರತಿಯೊಬ್ಬ ರೈತನ ಸಮಸ್ಯೆ ಕೂಡ ಹೌದು. ದರ ಪಾತಾಳಕ್ಕೆ ಕುಸಿದಿದ್ದು ಪಪ್ಪಾಯಿ ಬೆಳೆಗಾರರ ಆರ್ಥಿಕ ಸಂಕಷ್ಟಕ್ಕೆ ಕಾರಣವಾಗಿದೆ. ತೊರೆಕೋಲಮನಹಳ್ಳಿ ರೈತ ಬಿ ಬಸವರಾಜ್ ತಮ್ಮ 3 ಎಕರೆ ಜಮೀನಿನಲ್ಲಿ ಪಪ್ಪಾಯಿ ಗಿಡ ಹಾಕಿದ್ದು ಪಲ್ಲಾ ತಳಿ 15ನೇ ನಂಬರ್ ಚಿತ್ರದುರ್ಗ ಗೌರಮ್ಮನಹಳ್ಳಿ ರಹೀಂ ಎಂಬುವರ ಹತ್ತಿರ 12 ರೂನಂತೆ 3000 ಸಸಿಗಳನ್ನು ತಂದು ಹಾಕಿ ರಸಗೊಬ್ಬರ ಔಷಧಿ ಹಾಕಿ ಉತ್ತಮವಾಗಿ ಬೆಳೆ ಬಂದಿದೆ. ಕೈಗೆ ಬಂದ ತುತ್ತು ಬಾಯಿಗೆ ಬರದ ಹಾಗೆ ಪಪ್ಪಾಯಿ ಬೆಳೆ ಉತ್ತಮವಾಗಿ ಬಂದಿದ್ದು ಮಾರುಕಟ್ಟೆಯಲ್ಲಿ ಪಪ್ಪಾಯಿಗೆ ಸರಿಯಾದ ರೀತಿಯಲ್ಲಿ ಬೆಲೆ ಸಿಗುತ್ತಿಲ್ಲ. ರೈತ ಸಾಲದ ಸುಳಿಗೆ ಸಿಲುಕಲು ಕಾರಣವಾಗಿದೆ. ಈ ಬಾರಿ ಉತ್ತಮ ಮಳೆ ಹಾಗೂ ಹೆಚ್ಚಿನ ಉತ್ಪಾದನೆಯಿಂದ ಪಪ್ಪಾಯಿ ಬೆಳೆ ಹೆಚ್ಚಾಗಿ ಬಂದಿದ್ರೂ ಸಹ ಸರಿಯಾದ ಮಾರುಕಟ್ಟೆ ಸೌಲಭ್ಯಗಳ ಕೊರತೆ ಮತ್ತು ಬೇಡಿಕೆ ಕುಸಿತದಿಂದ ಬೆಲೆ ನೆಲಕಚ್ಚಿದೆ. ಬೆಳೆ ಬೆಳೆಸಲು ಮಾಡಿದ ಖರ್ಚು ಕೂಡ ವಾಪಸ್ ಬರದ ಪರಿಸ್ಥಿತಿ ನಿರ್ಮಾಣವಾಗಿದೆ. ನಾಯಕನಹಟ್ಟಿ ಸಮೀಪದ ಅಬ್ಬೇನಹಳ್ಳಿ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ತೊರೆಕೋಲಮನಹಳ್ಳಿ ಗ್ರಾಮದ ರೈತ ಬಿ ಬಸವರಾಜ್ ಹೊಲದಲ್ಲಿ ಬೆಳೆದ ಪಪ್ಪಾಯಿಯನ್ನ ಮಾರುಕಟ್ಟೆಗೆ ತರದೆ ಹೊಲದಲ್ಲಿಯೇ ಬಿಟ್ಟಿರುವ ಪರಿಸ್ಥಿತಿ ಕಣ್ಣಿಗೆ ಕಾಣುತ್ತದೆ. ಸರ್ಕಾರ ತಕ್ಷಣ ಮಧ್ಯಪ್ರವೇಶ ಮಾಡಬೇಕು, ಕನಿಷ್ಠ ಬೆಂಬಲ ಬೆಲೆ ಘೋಷಣೆ ಮತ್ತು ಸಂಸ್ಕರಣಾ ಘಟಕಗಳನ್ನು ಸ್ಥಾಪನೆ ಮಾಡಬೇಕು ಎಂದು ರೈತ ಬಿ ಬಸವರಾಜ್ ಒತ್ತಾಯಿಸಿದ್ದಾರೆ. ನನ್ನ ಹೆಸರು ಬಿ ಬಸವರಾಜು, ಸಣ್ಣ ಹೊಸಮನೆ ಬಸಪ್ಪ, ತೊರೆಕೋಲಮನಹಳ್ಳಿ ಗ್ರಾಮದ ವಾಸಿ, ಚಳ್ಳಕೆರೆ ತಾಲೂಕು, ಚಿತ್ರದುರ್ಗ ಜಿಲ್ಲೆ ನಿವಾಸಿಯಾದ ನಾವು 3.5 ಎಕರೆ ಪಪ್ಪಾಯಿ ಗಿಡ ಹಾಕಿದ್ವಿ. ನಾವು 15 ತಳಿ 15ನೇ ನಂಬರ್ ಅಂತೇಳ್ಬಿಟ್ಟು ಚಿತ್ರದುರ್ಗ ಗೌರಮ್ಮನಹಳ್ಳಿ ರೈಮಣ್ಣ ಅಂತೇಳಿ 12 ರೂಪಾಯಿ ಒಂದು ಸಸಿ ತಂದು ಹಾಕಿ ಇವತ್ತಿಗೆ 10 ತಿಂಗಳಾಯಿತು. ಒಳ್ಳೆ ಬೆಳೆ ಬಂದಿದೆ. ಸಾಕಷ್ಟು ಗೊಬ್ಬರ ಗೂಡು ಔಷಧಿ ಎಲ್ಲ ಹಾಕಿಬಿಟ್ಟು ಖರ್ಚಿಟ್ಟು ಬೆಳೆದಿದ್ವಿ. ಈಗ ಮಾರ್ಕೆಟ್ ಇಲ್ಲ, ಬಾಯಿ ಬಂದ ರೇಟು ವ್ಯಾಪಾರಸ್ಥರು ಕೇಳ್ತಿದ್ದಾರೆ. ಹಂಗಾಗಿ ನಮಗೆ ಭಾಳ ತುಂಬ ಅನ್ಯಾಯ ಆಗಿದೆ. ಇದರಿಂದ ಸರ್ಕಾರ ಏನಾದರೂ ನಮಗೆ ಪರಿಹಾರ ಕೊಡೋದಕ್ಕೆ ತೋಟಗಾರಿಕೆ ಇಲಾಖೆಯಿಂದಾಗಲಿ ಸ್ವಲ್ಪ ಇನ್ನು ಬೇರೆ ಯಾವುದನ್ನ ಇಲಾಖೆಯಿಂದ ಸಹಾಯ ಮಾಡಿದರೆ ಭಾಳ ಒಳ್ಳೆಯದಾಗುತ್ತೆ. ಈಗ ಸರ್, ಈಗ ಸಸಿನ ಏನು ರೇಟಲ್ಲಿ ತಂದಿದ್ದೀರಿ? ಸಸಿನ 2,600 ಸಸಿ ಹಾಕಿದೀವಿ ನಾವು. 3,000 ಸಸಿ ಏನು ರೇಟಲ್ಲಿ ತಂದ್ರಿ? ಒಂದು ಸಸಿ ಏನು ರೇಟ್? ರೂಪಾಯಿ ಒಂದು ಸಸಿ ತಂದಿವಿ. 12 ರೂಪಾಯಿ ಒಂದು ಸಸಿ. ಇದ್ರದ್ದು ಬರುತ್ತೆ ಅಂತ ಹೇಳಿದ್ರು. ಸರ್ಕಾರದಲ್ಲಿ ಅನುದಾನ ಇಲ್ಲ ಅಂತ ಹೇಳ್ಬಿಟ್ಟು ಇದು ಮಾಡಿದ್ರು. ಪಪ್ಪಾಯಿ ತೋಟಗಾರಿಕೆ ಇಲಾಖೆಯಲ್ಲಿ ಹೋಗ್ರಿ, ಸಸಿ ಹಾಕಿದ್ ಬರುತ್ತೆ ಅಂತ ಹೇಳಿದ್ರು. ಅಲ್ಲ ಸರ್, ಎಷ್ಟು ಖರ್ಚಾಗಿದೆ ಸರ್ ನಿಮ್ಗೆ ಈ ಸಸಿ ತಂದು ಹಾಕಿದಾಗ್ಲಿಂದ ಇಲ್ಲಿವರೆಗೆ? ಈಗ 3,000 ಸಸಿ ಅಂದ್ರೆ 12 36,000 ಕೂಲಿ ಕಳೆ ಕಾಸಿಗೆ ಎಲ್ಲ ಸೇರಿ ಒಂದು 1.5-2 ಲಕ್ಷ ಹತ್ರಕ್ಕೆ ಆಗೈತೆ ಸರ್. 2 ಲಕ್ಷ. 2 ಲಕ್ಷ ರೂಪಾಯಿ ಖರ್ಚಾಗೈತೆ. ಹ್ಞೂ ಸರ್, ಪಪ್ಪಾಯಿ ಒಂದೇ ಖರ್ಚಾಗೈತೆ. ಇನ್ನೂ ಜಾಸ್ತಿನೇ ಆಗಿದೆ. ಅಲ್ಲ ಸರ್, ಈಗ ಬೆಳೆ ಬಂದಿದೆ, ಬೆಳೆ ಬಂದರೂ ಕೂಡ ತಮ್ಗೆ ರೇಟ್ ಏನು ರೇಟ್ ನಡೀತಿದೆ ಸರ್? ಈಗ 4 ರೂಪಾಯಿ 3 ರೂಪಾಯಿ 2 ರೂಪಾಯಿ ಕೇಳ್ತಾರೆ. ಹಿಂಗೆಲ್ಲ ಹಾಲು ಫಿನಿಶಿಂಗ್ ಇರಬೇಕು ಅಂತ ಕೇಳ್ತಾರೆ. ಒಂದು ಚುಕ್ಕಿರಂಗಿಲ್ಲ ಅಂತ ಕೇಳ್ತಾರೆ. ಅವ್ರು ರಂಜಾನ್ ಟೈಮ್ನಲ್ಲೆಲ್ಲ 15-16 ಇತ್ತು. ಅವಾಗ ಒಂದು 2 ಟನ್ 8 ರೂಪಾಯಿ ಕೊಟ್ವಿ. ಆ ನಂತರ ಪೂರ್ತಿ ಡೌನ್ ಆಯಿತು. ಈಗ ಬೇಕಾದಷ್ಟು ಬೆಳೆ ಬರೋಂಗೆ ಮಾಡಿದ್ವಿ, ರೇಟ್ ಇಲ್ಲ. ಹಂಗಾಗಿ ತುಂಬ ಅನ್ಯಾಯ ಆಗಿದೆ ಸರ್ ನಮಗೆ ರೈತರಿಗೆ. ಇದ್ರ ಬಗ್ಗೆ ಯಾರೋ ಗಮನ ಹರಿಸಿ ಸ್ವಲ್ಪ ಸರ್ಕಾರದಿಂದ ಏನಾದ್ರು ಸಹಾಯಧನ ಸಿಕ್ಕರೆ ಅನುಕೂಲ ಆಗುತ್ತೆ ಸರ್. ಅಧಿಕಾರಿಗಳು ಯಾರಾದ್ರೂ ಭೇಟಿ ಕೊಟ್ಟಿದ್ರಿ ಸರ್? ಅಧಿಕಾರಿಗಳು ಯಾರು ಬಂದಿದ್ರು. ತೋಟಗಾರಿಕೆ ಇಲಾಖೆಯಲ್ಲಿ ಈ ಕಡೆ ವಿರೂಪಾಕ್ಷಪ್ಪ ಅಂತಿದ್ರು ನಮ್ಮ ಚಳ್ಳಕೆರೆ ಇಲಾಖೆಯಲ್ಲಿ. ಅದು ಬಿಟ್ಟರೆ ಈಗ ಹೊಸಬ್ರು ಯಾರೋ ಬಂದಿದ್ದಾರೆ. ಅಜಯ್ ಸರ್ ಫೀಲ್ಡ್ ವರ್ಕರ್ ಇದ್ರು. ಈಗ ಹೊಸಬ್ರು ಈಗ ಬಸವರಾಜ್ ಸರ್ ಅಂತಿದ್ದಾರೆ. ಅವರೆಲ್ಲರೂ ಪರಿಚಯ ಇದ್ದಾರೆ. ಅವ್ರ ಗಮನಕ್ಕೆ ಏನಾದ್ರು ತಂದಿದ್ರು? ಅವ್ರ ಗಮನಕ್ಕೆ ಏನು ತಂದುಕೊಟ್ರು ನೋಡೋಣಪ್ಪ, ಸರ್ಕಾರದ ಪರಿಹಾರ ಕೊಡೋಣ ಅಂತ ಹೇಳ್ತಾರೆ ಸರ್. ಅಷ್ಟೇ. ಅವ್ರು ಎಲ್ಲರಿಗೂ ಚಿರಪರಿಚಯ ಇರ್ತಕ್ಕಂಥ ವ್ಯಕ್ತಿ, ನಾಯಕನಹಟ್ಟಿ ಹೋಬಳಿ ಚಳ್ಳಕೆರೆ ತಾಲೂಕಲ್ಲಿ. ಅವ್ರು ಹೇಳೋದು ಇಷ್ಟೇ. ನಾವಾಗಿ ನೋಡಿ ಸರ್ ಹಿಂಗಾಗೈತೆ ಅಂದರೆ ಈ ಥರ ಹೇಳ್ತಾರೆ ಸರ್. ಹಿಂಗೆ